ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಾಕೋ ಇವತ್ತು ಅಪ್ಪ ಮಗನ ನಸೀಬು ಖರಾಬ್ ಇದ್ದಂಗೆ ಕಾಣ್ತೈತಿ ನೋಡ್ರಪ್ಪ. ಪಾಪ ಪಾಳಿ ಮ್ಯಾಲ ಬೈಗುಳಗಳ ಸುರಿಮಳೆನೇ ಸಿಗ್ಲಿಕ್ಕತ್ತದ. ಅಲ್ಲ, ಈ ರಾಜಕೀಯ ಅಂದ್ರೇನೆ ಒಬ್ರನ್ನೊಬ್ರು ಬೈಯೋದು, ಆರೋಪ ಮಾಡೋದು ಬಹಳ ಸಹಜ ಬಿಡ್ರಿ. ಒಂದು ಪಕ್ಷದ ಸಿದ್ಧಾಂತ ವಿಚಾರಗಳು ಮತ್ತೊಂದು ಪಕ್ಷದವ್ರಿಗೆ ಆಗ್ಬರಲ್ಲ. ಹಿಂಗಾಗಿ ಪರಸ್ಪರ ವಿರೋಧ ಮಾಡ್ತಾರ. ಇವತ್ತ ದೊಡ್ಡವ್ರನ್ನ ಟಕ್ಕರ್ ಕೊಟ್ಟಾರ, ಸಣ್ಣವ್ರಿಗೆ ಟಕ್ಕರ್ ಕೊಟ್ಟಾರ. ವಯಸ್ಸಿನ ಲೆಕ್ಕದಾಗ ಹೇಳಿಕತ್ತೀನ್ರಿ. ಮತ್ತ ಮೊದಲು ದೊಡ್ಡವರೇ ಬೈದಿದ್ದನ್ನ ಕೇಳೋಣ ಸೀನಿಯಾರಿಟಿ ಪ್ರಕಾರ. ಅವ್ರ ಕುರ್ಚಿ ಉಳಿಸ್ಕೊಳಕ್ಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯಕ್ಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ. ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರ ಮೊನ್ನೆ, ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು. ಕರೆಕ್ಟಾಗಿ ಹೇಳಿದ್ರಿ ಕುಮಾರಸ್ವಾಮಿ ಅವರೇ. ಅನುಕೂಲ ಸಿದ್ಧು ಅಂತಾರಲ್ಲ, ತಮಗೆ ಯಾವಾಗ ಬೇಕಾವಾಗ ಜಾತಿ ತರೋದು, ಯಾವಾಗ ಬೇಕಾವಾಗ ಬಿಡೋದು. ಅಪ್ಪನ ಪಾಳಿ ಮುಗೀತು. ಈಗ ಮಗನಿಗೆ ಮಂಗಳಾರತಿ ಮಾಡ್ಯಾರ ಪ್ರತಾಪ್ ಸಿಂಹ ಅವರು. ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಅವರು ಯಾರೋ ಕೆಲಸ ಇಲ್ಲಾರ್ದವ್ರು ಆರೋಪ ಮಾಡಿದ್ರೆ ನಾವೇನ್ ಮಾಡೋಣ ಅನ್ನೋ ತರ ಮಾತಾಡಿದ್ರೆ ಕಾಣ್ತೈತಿ. ಅದಕ್ಕೆ ತಕ್ಕ ಉತ್ತರ ಪ್ರತಾಪ್ ಸಿಂಹ ಕೊಟ್ಟಾರ. ಕೇಳಿಸ್ಕೋಬೇಕು ಒಂದ್ಸಲ ನೀವು. ನಾನು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆನ ನೋಡಿದೆ. ಕೆಲ್ಸ ಇದ್ದೇ ಇದ್ದವರು ಅಂದ್ರೆ ಯತೀಂದ್ರ ಅವರ ಕೆಲಸ ಅಂತಂದ್ರೆ ಟ್ರಾನ್ಸ್ಫರ್ ಲೆಟರ್ ತಗೊಂಡ್ಬಿಟ್ಟ, ಅಪ್ಪ ನಾನ್ ಕಳಿಸಿರೋ ಲೆಟರ್ನ ಕ್ಲಿಯರ್ ಮಾಡಪ್ಪ ಅನ್ನೋದ್ ಕೆಲ್ಸನಾ? ಅಪ್ಪ ಇದ್ರಲ್ಲಿ ನಾ ಇಷ್ಟು ತಗೊಂಡಿದ್ದೀನಿ, ಇದ್ರಲ್ಲಿ ಜಪ ಜಾಸ್ತಿ ಬರ್ತಾ ಇದೆ, ಈ ಒಂದು ಲಿಸ್ಟ್ ನ ಕ್ಲಿಯರ್ ಮಾಡು ಅಂತ ಹೇಳಿ ಕಮಾಯಿ ಮಾಡೋದು ಕೆಲ್ಸನಾ? ನಿಮ್ಮಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನೀವು MBBS ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮ್ಯಾಟ್ರಿಕ್ಸ್ ಲ್ಯಾಬ್ ಅಂತ, ಮ್ಯಾಟ್ರಿಕ್ಸ್ ಇಮೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಮಾಡ್ಕೊಂಡ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಲ್ಯಾಬ್ ಸೆಟಪ್ ಮಾಡ್ಕೊಳ್ಳೋದು, ಅಪ್ಪನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಪ್ರೊಫೆಷನ್ ಅನ್ಬಿಟ್ಟು ಲ್ಯಾಬ್ ಸೆಟಪ್ ಮಾಡೋದು, ಇದೆಲ್ಲ ಇದು ಕೆಲಸನಾ? ಈ ಕೆಲಸ ನನಗೆ ಮಾಡಕ್ ಇಷ್ಟ ಇಲ್ಲ ಸರ್. ಹಾಗೆ ನಿಮ್ಮ ಒಂದು ಕಂಪನಿ ಮಾಡ್ಕೊಂಡು ಮ್ಯಾಟ್ರಿಕ್ಸ್ ಕಂಪನಿಗೆ ಹೆಬ್ಬಾಳ ಫ್ಲೈಓವರ್ ಹತ್ರ 2.5 ಎಕರೆ ಜಾಗನ 200 ಕೋಟಿ ರೂಪಾಯಿಗಿಂತ ಹೆಚ್ಚಿಂದು ವರ್ತಾ ಇರುವಂತ ಜಾಗವನ್ನ ಮೊದಲನೇ ಟರ್ಮ್ ಅಲ್ಲಿ ಹೊಡ್ಕೊಳಕ್ ಹೋದ್ರಲ್ಲ, ಇದು ಕೆಲಸನಾ? ಈ ಕೆಲಸ ನೀವೇ ಸರ್, ಇದಕ್ಕೆ ಕೆಲಸ ಮಾಡಕ್ ನೀವೇ ಫಿಟ್. ನಿಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, ಅದಕ್ಕಿಂತ ಮೊದಲು 14 ಸೈಟ್ ಅನ್ನ ನೀವು ಪಡ್ಕೊಳಕ್ಕೆ ಅಂತ ಹೋಗ್ತಿರಲ್ಲ ತಾಯಿ ಹೆಸರಲ್ಲಿ, ಇದು ನಿಮ್ಗೆ ಕೆಲಸ ಅಂತಂದ್ರೆ ಈ ಕೆಲಸ ನನಗೆ ಬರಲ್ಲ ಸರ್. ದಯವಿಟ್ಟು ಈ ಕೆಲಸ ನೀವೇ ಮಾಡಿ. ಆದ್ರೆ ಮೈಸೂರಿನಲ್ಲಿ ಮೈಸೂರು ಬೆಂಗಳೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಕಸಾತೆಕ್ಸ್ ಇರ್ಬೋದು, ಪ್ರತಿಯೊಂದು ಕೆಲಸ ನನಗೆ ಮಾಡಕ್ ಬರ್ತದೆ. ಇವತ್ತು ಬಂದಿರೋದು ಮೈಸೂರು ಜನರ ಹಿತದೃಷ್ಟಿಯಿಂದ ಕೆಲಸಕ್ಕೆ ಬಂದಿದ್ದೀನಿ. ಈ ಕೆಲಸ ನನಗೆ ಬರುತ್ತೆ ಸರ್. ಅರೆ ಯತೀಂದ್ರ ಅವರೇ ಕೆಲಸ ಇಲ್ಲ ಅಂತಾರಲ್ಲ, ನಿಮ್ಮಪ್ಪನು 2018ರಲ್ಲಿ ಇಲ್ಲೇ ಚಾಮುಂಡೇಶ್ವರಿನಲ್ಲಿ ಹಾಲಿ ಮುಖ್ಯಮಂತ್ರಿನ 36,000 ಓಟಲ್ಲಿ ಸೋಲ್ಸ್ ಕಳಿಸಿದ್ರಲ್ಲ ಸರ್. ನೆನಪು ಮಾಡ್ಕೊಳ್ಳಿ, ಮೈಸೂರು ಜನ ಯಾರಿಗೆ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ ಅಂತ. ನಿಮ್ಮ ಅಪ್ಪನು ಅವರ ರಾಜಕೀಯ ಜೀವನದಲ್ಲಿ 4 ಸರಿ ಸೋತಿದ್ದಾರೆ. ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಸರ್, ನಾನು ಟಿಕೆಟ್ ನಾನು ಕಳ್ಕೊಂಡಿರ್ಬೋದು, ಇಡೀ ದೇಶದಲ್ಲಿ 132 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಡೆಲ್ಲಿನಲ್ಲೂ ಪ್ರವೇಶ್ ವರ್ಮ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ನನ್ನ ಜೊತೆ MP ಆಗಿದ್ದವರು, ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ರಮೇಶ್ ಬಿದೂರಿನು ಅವರು ಕೂಡ MP ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ. ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟ್ ಮೈಸೂರಿಂದಲೇ ಬರ್ತೀನಿ. ಅವತ್ ನೀವೆಲ್ಲಿರ್ತೀರಿ ಹೇಳಿ? ನಿಮ್ ತರ ಹಿಂಬಾಗ್ಲಿಂದ ಬರುವಂತ ಅಗತ್ಯ ಇಲ್ಲ. ನಿಮ್ಮ ಅಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬಿಟ್ಟು ವರುಣಕ್ಕೆ ಪಲಾಯನ ಮಾಡಿದ್ರಲ್ಲ, ವಾಪಸ್ ಬಂದಾದ ಕೂಡಲೇ 2018 ವರುಣದಲ್ಲಿ ಏನಾಯ್ತು ಅಂತ ಗೊತ್ತಲ್ವಾ? ಈ ತರ ಎಲ್ಲ ಮಾತಾಡಿ ಕೆಲಸ ಇಲ್ದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯುವಂತದ್ದು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಮಾಡೋಂಥದ್ದು, ಅದರಲ್ಲಿ BDA ಸೈಟ್ ನ ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋಂಥದ್ದು, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲಿಸ್ಟ್ ಕೊಡುವಂತದ್ದು, ಅವ್ರ ಹತ್ರ ಕಮಿಷನ್ ತಗೊಳ್ಳೋದು, ಇದು ಕೆಲಸನ? ಇದು ಮೊನ್ನೆ ಜಾರ್ಜ್ ಯಾಕೆ ರಿಸೈನ್ ಮಾಡಕ್ ಹೋಗಿದ್ರು? ನಿಮ್ಮ ಕಾಟಕ್ಕೋಸ್ಕರನೇ ಜಾರ್ಜ್ ರಿಸೈನ್ ಮಾಡಕ್ ಹೋಗಿದ್ದು. ಅವ್ರ ಇಲಾಖೆನೆಲ್ಲ ಹೋಗಿ ಕೈ ಆಡಿಸ್ತೀರಿ ಅಂತ ಹೇಳಿ. ನಿಮ್ ಒಬ್ರು ಶಾಸಕರು ನಿಮ್ ಪರವಾಗಿದಾರ ಹೇಳಿ ನೋಡೋಣ. ಎಲ್ಲಾ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ಯತೀಂದ್ರ ಲೆಟರ್ ಬೇಕು. ಯಾವ ಕೆಪಾಸಿಟಿ ಮೇಲೆ ಕೊಡ್ತೀರಿ? ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗ್ಲಿಂದ ಒಳಗಡೆ ಬಂದಿರುವಂತ ಒಬ್ಬ ಶಾಸಕ ಅಷ್ಟೇನೆ. ಅದು ನಿಮ್ಮ ಅಪ್ಪನ ಕೃಪೆಯಲ್ಲಿ. ನೀವು ಪ್ರತಾಪ್ ಸಿಂಹನ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ. ನಾನೊಬ್ಬ ಪತ್ರಕರ್ತ ಆಗಿ ಬಂದಿರೋನು. ನೀವೇನ್ರಿ ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದಾಕ್ಬಿಡಿ. ನೀವು ನಿಮ್ಮನ್ನ ಊರಿನಲ್ಲಿ ಯಂಕಣ್ಣ ಶೀನಣ್ಣನು ಗುರುತಿಸಲ್ಲ. ನಿಮಗೆ ಅಸ್ತಿತ್ವನೇ ಇಲ್ಲ ರೀ. ನಿಮ್ಮ ಅಪ್ಪನ ಸರ್ನೇಮ್ ಇಲ್ಲ ಅಂದ್ರೆ ನೀವು ವಿಧಾನ ಪರಿಷತ್ಗೆ ಹೋಗ್ತಾ ಇದ್ರ, ನೀವು ಶಾಸಕರಾಗ್ತಿದ್ರ. ನೀವು ಈ ಲೆಟರ್ನ ನೀವು ಎಲ್ಲರಿಗೂ ಟ್ರಾನ್ಸ್ಫರ್ ಲೆಟರ್ನ ಕೊಡ್ತಾ ಇದ್ರ. ನಿಮ್ಮ ಅಪ್ಪ
ಅಪ್ಪನ ಹೆಸರಿಟ್ಕೊಂಡು ಅಸ್ತಿತ್ವ ಉಳಿಸ್ಕೊಂಡಿರೋರು ನೀವು. ಬೇರೆಯವ್ರ ಬಗ್ಗೆ ಕೆಲಸ ಇಲ್ಲ ಅದು ಇದು ಖಾಲಿ ಕೂತಿದಾರೆ ಅಂತ ಹೇಳಕ್ ಹೋಗ್ಬೇಡಿ. ನನಗೆ ಅಧಿಕಾರ ಇದ್ದಾಗ ಅಧಿಕಾರದ ಬಾಲದಲ್ಲಿ ಕೆಲಸ ಮಾಡ್ತೀನಿ. ಮೈಸೂರಲ್ಲಿ ಇವತ್ತು ಕಸ ತೆಗಿಯಕ್ಕೆಲ್ಲ ಪ್ರತಾಪ್ ಸಿಂಹ ಮಾಡಿಸ್ತಿರೋದು. ನಿಮ್ಮ ಅಪ್ಪ ಓಡಾಡ್ತಾರಲ್ಲ ಬರ್ತಾರಲ್ಲ ಜೀರೋ ಟ್ರಾಫಿಕ್ ತಗೊಂಬಂದ ರಸ್ತೆ ಮಾಡ್ಸಿರೋ ಪ್ರತಾಪ್ ಸಿಂಹ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಲೆವೆಲ್ ಮಾಡ್ಕೊಂಡಿರೋ ಪ್ರತಾಪ್ ಸಿಂಹ. ಇವತ್ತು ಇಷ್ಟು ಕಾಮಗಾರಿ ನಡೀತಾ ಇರೋದು ಪ್ರತಾಪ್ ಸಿಂಹ ಮಾಡಿಸಿರೋದು. ನಿಮ್ಮಪ್ಪ ಏನ್ ಮಾಡಿಸಿದ್ರು ಹೇಳಿ ನೋಡೋಣ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ತಮಟೆ ಬಾರಿಸ್ಬೇಡಿ. ಈ ತರ ನಿಮ್ಮ ಬೇರೆಯವ್ರ ಬಗ್ಗೆ ಹಗುರವಾಗಿ ಅವಹೇಳನಕಾರಿಯಾಗಿ ತುಚ್ಛವಾಗಿ ಮಾತಾಡುವಂತದನ್ನ ದಯವಿಟ್ಟು ಬಿಡಿ. ನೀವೊಂದು ಮೆಡಿಕಲ್ ಡಿಗ್ರಿ ತಗೊಂಡ್ರಿ, ಆ ಡಿಗ್ರಿಗಾದ್ರೂ ಒಂದ್ ಸ್ವಲ್ಪ ಮರ್ಯಾದೆ ಸಿಕ್ಲಿ. ನೀವು ಒಂದು ಡಿಗ್ರಿ ತಗೊಂಡು ಪ್ರೊಫೆಷನ್ ಮಾಡೋದ್ ಬದಲು ಬರೀ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಿದ್ದೀರಿ. ನಿಮ್ಮನ್ನೇನು ಕೇಳಿದ ಕೂಡಲೇ ನೀವು ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳ್ಸೋದು, ವರ್ಣಾಕ್ ಬಂದು ನಿಂತ್ಕೊಳ್ಳಿ ಅಂತ. ಬನ್ನಿ ನೋಡೋಣ, ಇಲ್ಲಿ ಮೈಸೂರು ಸಿಟಿನಲ್ಲಿ ನಿಂತ್ಕೊಳ್ಳಿ ನೋಡೋಣ, ನಿಮ್ಮ ಅಪ್ಪನ ಕೈ ನಿಲ್ಸಿ ಸೋಲಿಸ್ತೀನಿ ಅಲ್ವಾ ನೋಡೋಣ. ಸುಮ್ಮನೆ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ. ಒಬ್ಬರ ಮಾತು ಹೇಳಿಕೆ ನಿರಾಕರಿಸ್ಲಿಕ್ಕ ಇಂಥ ಕೌಂಟರ್ ಹೇಳಿಕೆ ಟಕ್ಕರ್ ಕೊಡ್ಬೇಕು ನೋಡ್ರಿ. ಯಾಕಂದ್ರೆ ಕರೆಕ್ಟ್ ಆಗಿ ಜನ್ಮ ಜಾಲಾಡಿ ಬಿಟ್ರು. ಅದೇ ಇಲ್ಲೊಬ್ರು ಮಾತು ಬೈ ಮಿಸ್ಟೇಕ್ ಆಗಿ ಕಿವಿಗ್ ಬಿತ್ತು. ನಾಲಿಗೆಗೆ ಎಲಬಿಲ್ಲ ಅನ್ನೋದು ಪ್ರದೀಪ್ ಈಶ್ವರ್ ಅವರಿಂದಲೇ ಗೊತ್ತಾಗೋದು ಮತ್ ಹೊಳ್ಳೆ ನೆನಪಾಗೋದು ನೋಡ್ರಿ. ಏನಪ್ಪಾ ಅವರ ಶಬ್ದ ಭಂಡಾರ ಬಹಳ ಚಲೋ ಇತ್ತು. ನಾನು ಒಂದಷ್ಟು ಶಬ್ದಗಳನ್ನು ಕೇಳ್ತೀನಿ. ನಾನು ಪ್ರದೀಪ್ ಈಶ್ವರ್ ಅವರೇ, ಸಭ್ಯತೆ, ಸಂಸ್ಕಾರ, ಸಂಸ್ಕೃತಿ, ಪ್ರಬುದ್ಧತೆ ಈ ಪದಗಳು ಎಲ್ಲರ ಕೇಳಿರೆ ನೀವು ನೋವೇ ಚಾನ್ಸೇ ಇಲ್ಲ ಬಿಡ್ರಿ. ಇಲ್ಲಿ ಮತ್ತೊಬ್ರದಾರ್ರಿ, ಅವ್ರ ಮಾತು ಕೇಳ್ಬೇಕು ನೀವು. ಶಾಸಕ ಕೊತ್ತನೂರು ಮಂಜುನಾಥ್ ಅವರು ಹೇಳ್ತಾರ, ಅವರು ಟ್ರ್ಯಾಕ್ಟರ್ ನುಗ್ಗಿಸ್ತೀನಿ, ಪವರ್ ಕಟ್ ಮಾಡಿಸ್ತೀನಿ, ಚರಂಡಿ ನೀರ್ ಬಿಡ್ತೀನಿ ಅಂತ ಧಮಕಿ ಹಾಕ್ತಾರ. ಏನ್ ವಿಚಿತ್ರ ಅಂತೀನಿ. ಅದು ಯಾವ ವಿಚಾರ ಗೊತ್ತಾ ನಿಮಗ? ಇಡೀ ದೇಶದಾಗೆ ವಿಭಿನ್ನವಾದಂತ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಕೋಲಾರದಾಗ ಐತೆ ಅಂತ ಹೇಳಿ ಹೆಮ್ಮೆ ಪಡ್ಬೇಕು. ಅದ್ರ ಉಪಯೋಗ ಎಷ್ಟರ ಮಟ್ಟಿಗೆ ಐತೆ ಅನ್ನೋದ್ರ ಬಗ್ಗೆ ಅಂದಾಜು ಇಲ್ಲ. ಒಳ್ಳೆ ಹಿಂಗ ಮಾತಾಡ್ತಾರಂದ್ರೆ ಏನ್ ಹೇಳ್ಬೇಕು ಹೇಳ್ರಿ. ಆದ್ರೆ ಅವರು ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ನಾವು ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡ್ಬೇಕು. ಅವೇನಾದ್ರು ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ನಾವು ಇಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ವೇಮ್ಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮ್ಗೆ ತಕರಾರು ಏನೂ ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ. ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವರಿಗೆ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ. ನಾನು ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸರಿನೂ ನಾವು ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ರಿವರ್ಸಲ್ಲಿ ಹೊಟ್ಟು ಹೋಯ್ತು ಆಟೋಮೆಟಿಕ್ ಹೋಗುತ್ತೆ. ನೀವು ಮಾಡಲ್ಲ ಅಂತ ಗೊತ್ತು ನಮಗೆ. ಅದಕ್ಕೆ ಫ್ಯಾಕ್ಟ್ರಿ ಇರೋದು ನಮ್ಮ ರೈತರ ಅದಕ್ಕೆ ಇಟ್ಕೊಂಡಿರೋದು ನಾವು ಫ್ಯಾಕ್ಟ್ರಿ ಅದನ್ನ ಮಾಡ್ತೀವಿ. ಆ ಕೆಲಸ ಮಾಡ್ತೀವಿ. ಯಾರು ಬಂದ್ರೆ ಅವ್ರ ನೋಡ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಇರುವಂತವರು ಇವ್ರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಅವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ. ಜನಪ್ರತಿನಿಧಿ ಅವರು ಯಾವ ತರ ಅಂತ ಎಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕಟ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರಿಸಂಗ್ ಮಾಡೋದಕ್ಕೆ. 5 ಲಕ್ಷ KND ಡಿಫಂಡ್ ಅಲ್ಲ 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕೊಂಡು ಅಲ್ಲಿ KND ಹಾಕ್ಬಿಟ್ಟು ಅಲ್ಲಿ JCB ನಲ್ಲಿ ಅಷ್ಟು ಮುಂದೆ ಎಸ್ಟಿಮೇಟ್ ಹಾಕಿದ್ದೆ ಮಾಡ್ತಾ ಇದ್ವಿ. ಫಸ್ಟ್ ಅಂತ ಮುಗೀತು ಅವ್ರ ಕತೆ. ಅಲ್ಲಿ ತೆಗೆದಾಯ್ತು. ಇಲ್ಲ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯತಿಂದ ಎಲ್ಲ ಏನೇನು ಬೇಕೋ ಆ ಕೆಲಸಗಳೆಲ್ಲ ಅವ್ರು ಮಾಡ್ಬೋದು. ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸಿ. ಅವ್ರು ಏನೋ ನಮ್ಮನ್ನ ಎಲ್ಲೂ ಬೇರೆ ದೇಶದಿಂದ ಬಂದಾಗ ನೋಡ್ತಾರೆ. ಅವ್ರು ಆ ತರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ. ಯಾರಾದ್ರೂ ಹೋದ್ರೆ ಒಳಗಡೆ ಏನೋ ಮಾತಾಡಕ್ ಹೋಗ್ಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದ್ ದಿವಸ ಫೋನ್ ಮಾಡಿ ಹೇಳಿದೆ ಹಂಗೆ ಮಾಡ್ತಾರೆ. JCB ತಗೊಂಡು ಗೇಟ್ ಕಾಂಪೌಂಡ್ ಹೊಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆಗೆ ಅಂತ ಆಮೇಲೆ ಬಿಟ್ರು ಅವ್ರಿಗೆ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕು. ಅವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ. ಜನಪ್ರತಿನಿಧಿ ಅವರು ಯಾವ ತರ ಅಂತ ಎಲ್ಲ ಗೊತ್ತಿಲ್ಲ ಅವರಿಗೆ. ಸರಿ ಹೋಯ್ತು ಬಿಡ್ರಿ. DKC ಸಾಹೇಬ್ರ ನಿಮ್ಮ ಮುಂದೆ ಕಸ ಹಾಕಿಸ್ತೀನಿ, BJP ಆಫೀಸ್ ಮುಂದೆ ಕಸ ಹಾಕಿಸ್ತೀನಿ ಅಂತ ಅವ್ರು ಒಂಥರ ಧಮಕಿ ಹಾಕ್ತಾರ. ಇವ್ರು ಒಂಥರ ಪವರ್ ಕಟ್ ಮಾಡಿಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಇವ್ರೊಂಥರ ಧಮಕಿ ಹಾಕ್ತಾರ. ಏನಂತೀನಿ. ಇಲ್ಲೊಬ್ರದಾರಪ್ಪ ಕಾಂಗ್ರೆಸ್ ರಾಯಚೂರು ಸಂಸದ G. ಕುಮಾರ್ ನಾಯಕ್ ಅವರು ಅವ್ರ ಕ್ಷೇತ್ರಕ್ಕೆ ಹೋದ್ರ ಅಲ್ಲಿನ ಮಂದಿ ಏನ್ ಅನ್ಬೇಕು, ನೀವೇ ಏನ್ ಇಲ್ಲಿಂದ ಸಂಸದ, ಯಾಕಂದ್ರ ನೀವು ಚುನಾವಣೆ ಟೈಮಿಗೆ ಬಂದಿದ್ರಿ, ನಿಮಗ್ ಖೂನ್ ಹಿಡ್ಲಿಕ್ಕೆ ಆಗಲಾಗ್ಯದ ಅಂದ್ರೆ ನಿಮ್ಗೆ ಗುರ್ತೇ ಸಿಗಲಾಗದ ಅಂತ ಅಂದ್ ಬಿಡ್ಬೇಕಾ? ಎಂಥ ಅಸಹ್ಯ ಹೇಳ್ರಿ. ಲೋಕಸಭಾ ಚುನಾವಣೆ ಆಗಿ 2 ವರ್ಷ ಆಗ್ಲಿಕ್ಕತ್ತದ. ಈಗ ಬಂದಾರ ಚುನಾವಣೆ ಆದ್ಮೇಲೆ ಅಂತಂದ್ರ ಇದು ಮಜಾಕ ಅಲ್ಲ. ಎಲೆಕ್ಷನ್ ಬಂದಾರ ಸರ್, ಈಗ ಬಂದಿರಿ ಬಂದ್ ನಮ್ಗೆ ಫೋನ್ ಸಿಗಲ್ಲ. ಅಲ್ಲ ಎಲೆಕ್ಷನ್ ಬಂದಾರ ಸರ್, ಈಗ ಬಂದಿರಿ ಬಂದ್ ನಮ್ಗೆ ಫೋನ್ ಸಿಗಲ್ಲ.
ಹೌದು ಮುಂದಕ್ಕೆ ಬರ್ರಿ ಸರ್, ಮುಂದಕ್ಕೆ ಬರ್ರಿ ಸರ್, ಮುಂದಕ್ಕೆ ಬರ್ರಿ ಸರ್. ಇನ್ನು ಮಿರ್ಚಿ ಮಂಡಕ್ಕಿ ಶುರು ಮಾಡ್ಕೊಂತ ಹೇಳದೆ ನಾನು ಮಾತುಗಳು ಹೆಂಗಿರ್ಬಾರ್ದು ಅನ್ಲಿಕ್ಕ. ಮಾತ್ ಹೆಂಗಿರ್ಬಾರ್ದು ಅನ್ಲಿಕ್ಕ ಪ್ರದೀಪ್ ಈಶ್ವರ್ ಪಕ್ಕ ಉದಾಹರಣೆ. ಆದ್ರ ಮಾತು ಅಂದ್ರೆ ಹೆಂಗಿರ್ಬೇಕು, ಮಾತು ಕೊಟ್ರೆ ಅದನ್ನ ಹೆಂಗ ನಡೆಸ್ಕೊಳ್ಬೇಕು ಅನ್ಲಿಕ್ಕ ಇವರೇ ಉದಾಹರಣೆ ನೋಡ್ರಪ್ಪ. आज साहिबाबाद से दुहाई डिपो तक उस हिस्से पर नमो भारत का संचालन शुरू हो गया है। और ये मेरठ वाला हिस्सा 1 साल 1.5 साल के बाद पूरा होगा। उस समय भी मैं आपकी सेवा में मौजूद रहूंगा। जिसका शिलान्यास हम करते हैं उसका उद्घाटन भी हम ही करते हैं। ಹೌದಿಲ್ಲ ಹೇಳ್ರಿ, ನುಡಿದಂತೆ ನಡೆಯೋರಂದ್ರ ಮೋದಿಜಿನೇ. ಅವರೇ ಶಿಲಾನ್ಯಾಸ ಮಾಡ್ತಾರ, ಅವರೇ ಉದ್ಘಾಟನೆ ಮಾಡ್ತಾರ. ಅವ್ರು ಆಡಿದ್ದ ಮಾತು, ಕೊಟ್ಟ ಘೋಷಣೆ ಎಲ್ಲ ಖರೆ ಆಗ್ತಾವ, ಜಾರಿಗೆ ಬರ್ತಾವ. ಅದಕ್ಕೆ ಇವತ್ತು ಮೀರತ್ ಮೆಟ್ರೋ ಏನ್ ಕಂಗೊಳಿಸ್ಲಿಕ್ಕತ್ತಿತ್ತು, ಒಂದು ಸಲ ಕಣ್ಣು ತುಂಬ್ಕೋಬೇಕು ನೀವು. ಭಾರತ್ ಮಾತಾ ಕಿ ಜೈ, ಥ್ಯಾಂಕ್ ಯು ಮೋದಿಜಿ ಅಂತೆಲ್ಲ ಅಲ್ಲಿ ಮಂದಿ ಸಂಭ್ರಮಿಸ್ಲಿಕ್ಕತ್ತಾರ ಮೀರತ್ ಮೆಟ್ರೋದಾಗ. ಆದ್ರ 1 ಲಕ್ಷ ಕೊಟ್ರಿ ನೀವು, ಆ ಟೊಪ್ಗಿ ಹಾಕೊಂಡವ್ರೆಲ್ಲ ಒಬ್ರು ಬಾಯಿನೇ ತೆಗಿಲಿಲ್ರಿ. ಇವ್ರಿಗೆ ನೋಡ್ರಿ, ಭಾರತದ ಸೌಲಭ್ಯಗಳೆಲ್ಲಾ ಬೇಕು, ಇಲ್ಲೇ ಝಾಂಡಾ ಊರ್ಬೇಕು. ಆದ್ರ ದೇಶ ಪ್ರೇಮ ಅಂತ ಬಂದಾಗ ಮಾತ್ರ ಬಾಯಿ ಬಿಚ್ಚೋದಿಲ್ಲ. ಇಂಥ ಚಲೋ ಮಾತಿಗೆಲ್ಲ ಬಾಯಿನೇ ತೆಗೆಯೋದಿಲ್ಲ ಅವ್ರು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.